ರಾಷ್ಟ್ರ ರಾಜಕಾರಣದ ಬಗ್ಗೆ ನೋಡಿದ್ವಿ. ರಾಜ್ಯ ರಾಜಕಾರಣದಲ್ಲಿ ಏನಾಗ್ತಾ ಇದೆ ಅಂತ ನೋಡ್ತಾ ಹೋಗೋಣ. ಕಾಂಗ್ರೆಸ್ನಲ್ಲಿ ಸದ್ಯ ಬೂದಿ ಮುಚ್ಚಿದ ಕೆಂಡದಂತ ಪರಿಸ್ಥಿತಿ ಸಿಎಂ ಕುರ್ಚಿ ಕದನದಲ್ಲಿ ಇನ್ನೂ ಕೂಡ ಮುಂದುವರಿತಾ ಇದೆ. ಹೀಗಿರುವಾಗ ಡೆಲ್ಲಿಲಿ ಡಿ.ಕೆ. ಶಿವಕುಮಾರ್ ಅವರು ಏನೋ ಮಾಸ್ಟರ್ ಪ್ಲಾನ್ಗಳನ್ನು ಮಾಡ್ತಾ ಇದ್ದಾರಂತೆ. ಇತ್ತ ಸಿದ್ದು ಟೀಮ್ ಮತ್ತೊಂದು ರೀತಿಯ ಸ್ಟ್ರಾಟಜಿ ಮಾಡ್ತಾ ಇದೆ. ಕುರ್ಚಿ ಕದನದ ನಡುವೆ ಅಹಿಂದ ಶಕ್ತಿ ಪ್ರದರ್ಶನಕ್ಕೆ ರೆಡಿ ಆಗ್ತಾ ಇದ್ದಾರೆ, ವೇದಿಕೆ ಸಜ್ಜುಗೊಳಿಸ್ತಾ ಇದ್ದಾರೆ. ಮೈಸೂರಿನಲ್ಲಿ ಅಹಿಂದ ಪವರ್ ಶೋಗೆ ಸಿದ್ದರಾಮಯ್ಯ ಬಣ ಪ್ಲಾನ್ ಮಾಡಿದ್ಯಂತೆ. ಈಗ ಅಹಿಂದ ಸಮಾವೇಶ ನಡೆಸೋ ಬಗ್ಗೆ ನಾಳೆ ಒಂದು ಪೂರ್ವಭಾವಿ ಸಭೆ ಮಾಡ್ತಾರೆ. ಎಲ್ಲಿ ಮಾಡೋದು, ಎಷ್ಟು ಜನನ್ನ ಸೇರಿಸೋದು, ಹೆಂಗೆ, ಏನು ಎತ್ತ ಅಂತ ಒಂದು ಪೂರ್ವಭಾವಿ ಸಭೆ ಮಾಡ್ತಾರಂತೆ. ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆಯಿಂದ ಈ ಒಂದು ಮೀಟಿಂಗ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಅವ್ರನ್ನ ಬೆಂಬಲಿಸಿ ಅಹಿಂದ ಹೆಸರಲ್ಲಿ ಸಮಾವೇಶಕ್ಕೆ ಸಿದ್ಧತೆಯನ್ನು ನಡೆಸ್ತಾ ಇರುವಂತದ್ದು. ಓಕೆ, ಈ ಸಮಾವೇಶದ ಹಿನ್ನೆಲೆ ಏನು? ಹಾಗಾದ್ರೆ ಯಾರಿಗೆ ಟಕ್ಕರ್ ಕೊಡೋಕೆ? ವಿರೋಧ ಪಕ್ಷದವರಿಗೆ ಸದ್ಯಕ್ಕಂತೂ ಟಕ್ಕರ್ ಕೊಡುವ ಅಗತ್ಯ ಅನಿವಾರ್ಯತೆ ಬಂದಿಲ್ಲ. ಈಗ ಬೆಂಬಲ ಇದೆ, ನನಗೆ ಈ ಪ್ರಮಾಣದಲ್ಲಿ ಬೆಂಬಲ ಇದೆ ಅಂತ ಬಲ ಪ್ರದರ್ಶನಕ್ಕೆ ಸಿದ್ದರಾಮಯ್ಯ ಅವರ ಟೀಮ್ ಮುಂದಾದಂಗೆ ಕಾಣಿಸ್ತಾ ಇದೆ. ಯಾರಿಗೆ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರ ವಿಚಾರದಲ್ಲಿ. ಅವರು ಡೆಲ್ಲಿಲಿ ಈಗ ಆಲ್ರೆಡಿ ಡೆಲ್ಲಿಯಲ್ಲಿ ಇದ್ದಾರೆ. ಸಿಎಂ ಕುರ್ಚಿ ಬಗ್ಗೆ ಸಮಯ ಸಿಕ್ಕರೆ, ನಾಯಕರುಗಳು ಟೈಮ್ ಕೊಟ್ರೆ ಪ್ರಸ್ತಾಪ ಮಾಡ್ತಾರೆ ಅಂತಲೇ ಹೇಳುವಾಗ ಈ ಅಹಿಂದ ಪ್ರದರ್ಶನ ಬೇಕಿತ್ತ? ಹಾಗಾದ್ರೆ ಯಾರಿಗೆ ಟಕ್ಕರ್ ಕೊಡೋಕೆ ಅಂದಾಗ ಅಗೇನ್ ಸ್ವಪಕ್ಷದಲ್ಲೇ ಇರುವಂತಹ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅನ್ನುವ ಪರಿಸ್ಥಿತಿಗಳು, ಸನ್ನಿವೇಶಗಳು ಸದ್ಯ ಉದ್ಭವ ಆಗ್ತಾ ಇದೆ. ನಾಳೆ ಒಂದು ಪೂರ್ವಭಾವಿ ಮೀಟಿಂಗ್ ಮಾಡ್ತಾರಂತೆ. ಈ ಸಮಾವೇಶದ ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರು ಯಾವ ಕಣ್ಣುಗಳಿಂದ ನೋಡ್ತಾರೆ ಇದನ್ನ? ಯಾಕಂತ ಹೇಳಿದ್ರೆ ಇದೇ ರೀತಿಯ ಸಮಾವೇಶಕ್ಕೆ ಸಿದ್ದರಾಮೋತ್ಸವ ಅಂತ ಮಾಡಿದಾಗ ಇದೇ ಡಿ.ಕೆ. ಶಿವಕುಮಾರ್ ನೇರ ಡೆಲ್ಲಿ ಫ್ಲೈಟ್ ಹತ್ತಿದ್ರು. ಸಿದ್ದರಾಮೋತ್ಸವ ಅನ್ನುವ ಹೆಸರನ್ನ ಕಟ್ ಮಾಡಿ ಕಾಂಗ್ರೆಸ್ ಪಕ್ಷದ ಹೆಸರು ಹಾಕ್ಸಿದ್ರು. ಸೊ ಈಗ ಇಂಥ ಒಂದು ಹೀಟ್ ಪರಿಸ್ಥಿತಿಯಲ್ಲಿ ಈ ಸಮಾವೇಶವನ್ನ ಡಿ.ಕೆ. ಶಿವಕುಮಾರ್ ಹೆಂಗ್ ಪರಿಗಣಿಸ್ತಾರೆ, ಹೈಕಮಾಂಡ್ ಗಮನಕ್ಕೆ ಹೆಂಗ್ ತರ್ತಾರೆ, ಅದು ಕುತೂಹಲ ಮೂಡ್ತಾ ಇದೆ. ಮೋರ್ ಡೀಟೇಲ್ಸ್ ನನ್ನ ಕಲಿಗ ಸುರೇಶ್ ನೀಡ್ತಾ ಹೋಗ್ತಾರೆ. ಸುರೇಶ್, ಇಂಥ ಸಂದರ್ಭದಲ್ಲಿ ಅಹಿಂದ ಸಮಾವೇಶದ ಅಗತ್ಯ ಇತ್ತ ಅನ್ನುವ ಒಂದು ಪ್ರಶ್ನೆ ಕಾಡುತ್ತೆ. ಇನ್ನೊಂದು, ಯಾರಿಗೆ ಟಕ್ಕರ್ ಕೊಡೋಕೆ? ಅಂಡ್ ಈ ನಾಳಿನ ಸಮಾವೇಶದಲ್ಲಿ ಈ ಸಭೆಯಲ್ಲಿ, ಪೂರ್ವಭಾವಿ ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗ್ತಾ ಇದ್ದಾರೆ, ಡೀಟೇಲ್ಸ್ ಕೊಡೋದಾದ್ರೆ ಸುರೇಶ್. ವಿಜಯನು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅವರ ಬೆನ್ನೆಲುಬಿಗೆ ನಿಂತಿದ್ದ ಸಮಾವೇಶಗಳು. ಯಾಕಂದ್ರೆ ಸಿದ್ದರಾಮೋತ್ಸವ ಇರ್ಬೋದು, ಜೊತೆಗೆ ಅಹಿಂದ ಸಮಾವೇಶ ಇರ್ಬೋದು, ಜೆಡಿಎಸ್ ಇಂದ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ಶಕ್ತಿಯನ್ನ ತುಂಬಿದ್ವು. ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕುರ್ಚಿ ಹಲಗಾಡ್ತಾ ಇದೆ ಅನ್ನೋ ಒಂದು ಕಾರಣವನ್ನ ವಿರೋಧ ಪಕ್ಷದವರ ಜೊತೆಗೆ ಸ್ವಪಕ್ಷೀಯರೇ ಸಿದ್ದರಾಮಯ್ಯ ಅವರನ್ನ ಇಳಿಸೋದಕ್ಕೆ ಪ್ಲಾನ್ ಅನ್ನ ಮಾಡ್ತಿರುವಾಗ, ಡೆಲ್ಲಿ ಸರ್ಕಸ್ ಅನ್ನ ಮುಂದುವರಿಸಿರುವಾಗ ಸಿದ್ದರಾಮಯ್ಯ ಅವರಿಗೆ ಶಕ್ತಿಯನ್ನ ತುಂಬಬೇಕು ಅನ್ನೋ ಒಂದು ಕಾರಣವನ್ನು ನಡೆದಿಟ್ಕೊಂಡು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆಯ ವತಿಯಿಂದ ಇದೀಗ ಅಹಿಂದ ಸಮಾವೇಶಕ್ಕೆ ಸಿದ್ದರಾಮಯ್ಯ ಅವರಿಗೆ ಶಕ್ತಿ ತುಂಬುವ ಹೆಸರಿನಲ್ಲಿ ಮುಂದಾಗಿರುವಂತದ್ದು. ನಾಳೆ ಇದರ ರೂಪುರೇಷೆ ಹೇಗೆ ಇರಬೇಕು, ಎಲ್ಲಿ ಕಾರ್ಯಕ್ರಮ, ಯಾವ ದಿನಾಂಕದದ್ದು ಕಾರ್ಯಕ್ರಮವನ್ನ ಮಾಡಬೇಕು, ಯಾರಿಗೆ ಮೆಸೇಜ್ ಅನ್ನ ಪಾಸ್ ಮಾಡೋದಕ್ಕೆ ಈ ಒಂದು ಕಾರ್ಯಕ್ರಮ, ಈ ಎಲ್ಲಾ ರೂಪುರೇಷೆಗಳನ್ನ ಹಾಕೋದಕ್ಕೆ ನಾಳೆ ಸಭೆಯನ್ನ ಮಾಡೋದಕ್ಕೆ ಅಹಿಂದ ನಾಯಕರು ಮುಂದಾಗಿರುವಂತದ್ದು. ಕೆ. ಶಿವರಾಮಯ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ರಾಜ್ಯಾಧ್ಯಕ್ಷರಾದಂತಹ ಅವರ ನೇತೃತ್ವದಲ್ಲಿ ಒಂದು ಸಭೆ ನಡೀತಾ ಇದೆ. ಜನವರಿ 3ನೇ ವಾರದಂದು ಈ ಒಂದು ಅಹಿಂದ ಸಮಾವೇಶವನ್ನ ಮಾಡಿಸೋದಕ್ಕೆ, ಜೊತೆಗೆ ಸುಮಾರು 20,000ಕ್ಕೂ ಹೆಚ್ಚು ಜನರನ್ನ ಒಂದೇ ಕಡೆ ಸೇರಿಸೋದಕ್ಕೆ ಪ್ಲಾನ್ ಅನ್ನ ಕೂಡ ಮಾಡಿರುವಂತದ್ದು. ಒಂದು ಇದರಲ್ಲಿ ಸ್ಪಷ್ಟವಾದ ಸಂದೇಶ ಏನಂದ್ರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರನ್ನ ಪೂರ್ಣಾವಧಿ ಸಿಎಂ ಆಗಿ ಘೋಷಣೆಯನ್ನ ಹೈಕಮಾಂಡ್ ಮಾಡಬೇಕು. ಹೈಕಮಾಂಡ್ ಈಗ ಗೊಂದಲದಲ್ಲಿ ರಾಜ್ಯದ ಕುರ್ಚಿ ಕದನ ಹೈಕಮಾಂಡ್ ಅಂಗಳಕ್ಕೆ ತಲುಪಿರುವಂತಹ ಸಂದರ್ಭದಲ್ಲಿ ಡೆಲ್ಲಿ ದಂಡಯಾತ್ರೆಯನ್ನ ಡಿ.ಕೆ. ಶಿವಕುಮಾರ್ ಅವರು ಮುಂದುವರಿಸುವಂತ ಸಂದರ್ಭದಲ್ಲಿ ರಾಜ್ಯ ಕಾಂಗ್ರೆಸ್ ನಲ್ಲಿ ಒಂದಷ್ಟು ಗೊಂದಲದ ವಾತಾವರಣ ಇದೆ. ಹೀಗಾಗಿ ಸಿದ್ದರಾಮಯ್ಯ ಅವರು ಅಹಿಂದ ನಾಯಕರು, ಅಹಿಂದ ವರ್ಗಗಳ ಪ್ರಮುಖ ನಾಯಕರು, ಅವರು ಅಹಿಂದ ವರ್ಗಗಳ ತಂದೆ ಅಂತೇಳಿ ನಾವು ಕರೀತೇವೆ. ಹಾಗಾಗಿ ಅವರಿಗೆ ಶಕ್ತಿಯನ್ನು ತುಂಬುವ ಕಾರಣಕ್ಕಾಗಿ ನಾವು ನೀವು ಸಮಾವೇಶವನ್ನ ಮಾಡ್ತೇವೆ. ಇದು ಕಾಂಗ್ರೆಸ್ ಪಕ್ಷದ ಸಮಾವೇಶ ಅಲ್ಲ, ಅಹಿಂದ ಜನರ ಸಮಾವೇಶ, ಅಹಿಂದ ನಾಯಕ ನಮ್ಮ ಸಿದ್ದರಾಮಯ್ಯ. ಹೀಗಾಗಿ ಅವರನ್ನ ಕುರ್ಚಿಯಲ್ಲಿ ಮುಂದುವರಿಸಬೇಕು, ಅವರಿಗೆ ಮತ್ತಷ್ಟು ಶಕ್ತಿಯನ್ನ ತುಂಬಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಈ ಒಂದು ಸಮಾವೇಶವನ್ನ ಮಾಡ್ತಾ ಇದ್ದೇವೆ ಅನ್ನೋದು ಈ ಒಂದು ಸಮಾವೇಶದ ಒಟ್ಟಾರೆ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಹೀಗಾಗಿ ನಾಳೆ ನಡೆಯುವಂತಹ ಸಮಾವೇಶದಲ್ಲಿ ಪೂರ್ವಭಾವಿ ಸಭೆಯಲ್ಲಿ ಒಂದಷ್ಟು ಅಹಿಂದ ನಾಯಕರು ಭಾಗವಹಿಸುವಂತಹ ಸಾಧ್ಯತೆ ಇದೆ. ಅಲ್ಲಿ ರೂಪುರೇಷೆಯನ್ನ ಚರ್ಚೆ ಮಾಡಿ ಸಿದ್ದರಾಮಯ್ಯ ಅವರಿಗೆ ಅಹಿಂದ ಸಮಾವೇಶದ ಮೂಲಕ ಹೇಗೆ ಶಕ್ತಿಯನ್ನ ತುಂಬಬೇಕು ಅನ್ನೋ ಒಂದು ಪ್ಲಾನ್ ಗಳನ್ನು ಕೂಡ ಮಾಡೋದಕ್ಕೆ ಸಜ್ಜಾಗಿರತಕ್ಕಂಥದ್ದು. ಧನ್ಯವಾದ ಸುರೇಶ್ ಡೀಟೇಲ್ಸ್ಗೆ. ಈ ಸಮಾವೇಶಗಳನ್ನ ಆಯೋಜನೆ ಮಾಡೋದು, ರ್ಯಾಲಿಗಳನ್ನು ಮಾಡೋದೇ ನನ್ನ ಸ್ಟ್ರೆಂತ್ ಹೆಂಗಿದೆ, ನನ್ನ ಬಲ ಹೆಂಗಿದೆ ಅಂತ ಬಲ ಪ್ರದರ್ಶನ ಮಾಡೋಕೆ. ಸೊ ಇದು ಕಾಂಗ್ರೆಸ್ಗೆ ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಉತ್ತರದಾಯಕವಾಗುತ್ತೆ ಈ ಸಮಾವೇಶ ಅನ್ನೋದನ್ನ ಕಾದ್ ನೋಡೋಣ.